ನಮಸ್ಕಾರಗಳು ಗೆಳೆಯರೆ. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನೊಂದು ನೈಜ ಘಟನೆ ಬಗ್ಗೆ ಹೇಳಿದ್ದೆ. ಮುಂದೆಯೂ ಕೂಡ ಅಂಥ ಘಟನೆಗಳ ಬಗ್ಗೆ ಪ್ರಸ್ತಾಪ ಮಾಡೋಣ. ಈಗ ನಾನೊಂದು ಓದಿದ ಘಟನೆಯ ಬಗ್ಗೆ ಹೇಳ್ತೀನಿ. ಜಿಮ್ ಕಾರ್ವೆ ಅಂತ ಕುದುರೆ ಲಾಯ ಇಟ್ಕೊಂಡಿದ್ದಂಥ ವ್ಯಕ್ತಿ ಒಂದು ದಿನ ಲಾಯದಲ್ಲಿದ್ದ ಕುದುರೆಗೆ ನೀರು ಕುಡಿಸುವ ಪ್ರಯತ್ನ ಮಾಡ್ತಿರ್ತಾನೆ. ಆ ಕುದುರೆ ಕಳೆದ 4-6 ದಿನಗಳಿಂದ ಹೊರಗಡೆ ಬಿಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟುಗೊಂಡಿತ್ತೋ ಏನೋ, ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವನನ್ನು ಒದ್ದು ಸಾಯಿಸಿಬಿಡುತ್ತೆ. ಆತನ ಹೆಸರು ಜಿಮ್ ಕಾರ್ವೆ ಅಂತ. ಅವನಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಹಿರಿಯ ಮಗನ ಹೆಸರು ಜಿಮ್ ಅಂತ. ಜೊತೆಗೆ ಅದೊಂದು ಇಟ್ಟಿಗೆ ಮಾಡುವ ಸಣ್ಣ ಕಾಯಕದ ಕೆಲಸ ಇರುತ್ತೆ. ಸಂಪೂರ್ಣವಾದಂಥ ತೊಂದರೆಗೀಡಾದಂಥ ಪರಿಸ್ಥಿತಿ, ಬಡತನದ ಕುಟುಂಬ, ಮನೆಯ ಹಿರಿಯನನ್ನು ಕಳ್ಕೊಂಡಂಥ ಆ ಕುಟುಂಬ ದಿಕ್ಕೆ ತೋಚದ ಸ್ಥಿತಿಗೆ ಬರುತ್ತೆ. ಹಿರಿಯ ಮಗನಾದ ಜಿಮ್ ಮುಂದೆ ಓದೋಕ್ಕಾಗಲ್ಲ. ಇಟ್ಟಿಗೆ ತಯಾರಿಸುವ ಕೆಲಸವನ್ನು ಮಾಡ್ತಾ ಮಾಡ್ತಾ ಮುಂದೆ ಸಾಗ್ತಾ ಇರ್ತಾನೆ. ಆದರೆ ಈ ಜೀವನ ಹಾವು ಏಣಿ ಆಟ ಗೆಳೆಯರೆ. ಒಂದೊಂದ್ಸರಿ ನಾವು ಹಾವುಗಳ ಬಾಯಿಗೂ ಸಿಗ್ತೀವಿ, ಒಂದೊಂದ್ಸರಿ ಏಣಿಗಳು ಕೂಡ ನಮಗೆ ಸಹಾಯ ಮಾಡ್ತವೆ. ಆದರೆ ಈ ಜಿಮ್ನಲ್ಲಿ ಓದ್ದೇ ಹೋದರೂ ಕೂಡ ಇವನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅದೇ ಅವನ ಬೆಲೆ ಕಟ್ಟಲಿಕ್ಕಾಗದಂತಹ ನಿಧಿಯಾಗುವಂಥ ಜ್ಞಾಪಕ ಶಕ್ತಿ. ಅವನು ತನ್ನ ಕಾಯಕದ ನಡುವೆ ಯಾರ್ಯಾರು ಪರಿಚಯ ಆಗುತ್ತೆ ಅವ್ರ ಹೆಸರನ್ನೆಲ್ಲ ಜ್ಞಾಪಕ ಇಟ್ಟುಕೊಡುವ ಕಲೆಯನ್ನು ಪಡ್ಕೊಂಡಿರ್ತಾನೆ. ಅವನ ಜ್ಞಾಪಕ ಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ ಅಂದರೆ, ಅವನು ಎಷ್ಟು ವರ್ಷಗಳ ನಂತರ ಆ ವ್ಯಕ್ತಿ ಭೇಟಿಯಾದಾಗ ಆತನನ್ನು ಹೆಸರಿಡಿದು ಮಾತಾಡಿಸ್ತಿರ್ತಾನೆ. ಈ ಒಂದು ಅದ್ಭುತವಾದ ಪ್ರತಿಭೆ ಅವನಿಗೆ ಮುಂದೆ ಭಾಳ ಹೆಲ್ಪ್ ಆಗುತ್ತೆ. ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ, ಸ್ಕೂಲ್ಗೆ, ಕಾಲೇಜ್ಗೆ ಓದಿದಾತ ತನ್ನ 46ನೇ ವಯಸ್ಸಿನಲ್ಲಿ 4 ಡಾಕ್ಟರೇಟ್ಗಳು ಪಡ್ಕೋತಾನೆ. ಅಂದರೆ ಆತನು ತನ್ನ ಈ ಜ್ಞಾಪಕ ಶಕ್ತಿಯನ್ನು ಸರಿಯಾಗಿ ಬಂಡವಾಳ ಮಾಡ್ಕೊಂಡ್ಬಿಡ್ತಾನೆ. ಒಂದು ರಾಜಕೀಯ ಪಕ್ಷ ಸೇರ್ತಾನೆ. ಹಂತವಾಗಿ ಮೇಲೆ ಬಂದು ಆ ಪಕ್ಷದ ಒಂದು ಪ್ರಧಾನ ಹುದ್ದೆಗೆ ಇರ್ತಾನೆ. ಅವನಲ್ಲಿದ್ದಂಥ ಏಕಮಾತ್ರ ಶಕ್ತಿ ಈ ಜ್ಞಾಪಕ ಶಕ್ತಿ. ಅವನು ಜನರನ್ನು ನೆನಪಲ್ಲಿಟ್ಟುಕೊಂಡು ಮಾತಾಡಿಸುವ ಕಲೆಯಿಂದ ಜನ ಅವನ ಕಂಡ್ರೆ ಭಾಳ ಇಷ್ಟಪಡ್ತಾರೆ. ಇದು ಅವನ ಬೆಳವಣಿಗೆಗೆ ಕಾರಣ ಆಗುತ್ತೆ ಗೆಳೆಯರೆ. ಮುಂದೆ ಅವನು ಯಾರೋ ಅವನ್ನ ಇಂಟರ್ವ್ಯೂ ಮಾಡ್ತಾರೆ. ನಿನ್ನ ಈ ಒಂದು ಪ್ರಗತಿಗೆ ಕಾರಣ ಏನು? ನೀನು ನೆನಪಿಟ್ಟುಕೊಳ್ಳುವ ಶಕ್ತಿಯನ್ನು ಏರಳವಾಗಿ ಪಡೆದಿದೆಯಾ? ನೀನು ಏಕಕಾಲಕ್ಕೆ 4-6 ಸಾವಿರ ಜನರ ಹೆಸರನ್ನು ನೆನಪಿಟ್ಟುಕೊಳ್ಳಬಲ್ಲೆ ಅಂತ ಕೇಳ್ತಾರೆ. ಹಾಗೆ ಆತ ಕೊಟ್ಟ ಉತ್ತರ, ನಿಜ ನೀನು ಹೇಳಿದ್ದು, ಆದರೆ ನೀನು ಕಡಿಮೆ ಹೇಳ್ತಾ ಇದೆಯಾ. ನಾನು 50,000 ಜನರ ಹೆಸರನ್ನು ನೆನಪಲ್ಲಿಟ್ಟುಕೊಂಡು ಅವ್ರನ್ನ ಹೆಸರಿಡಿದು ಕರೆಯಬಲ್ಲೆ ಅಂತ ಹೇಳ್ತಾನೆ ಗೆಳೆಯರು. ನೋಡಿ, ಎಂಥ ಅದ್ಭುತ ಶಕ್ತಿ ಅಲ್ವಾ. ಯಾವುದಾದ್ರೂ ಒಂದು ರೂಪದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿರ್ತಾನೆ. ನಮ್ಮಲ್ಲಿರೋ ಪ್ರತಿಭೆ ಯಾವುದು ಅಂತ ನಾವು ಗುರುತಿಸ್ಕೊಂಡು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿರ್ಧಾರ ಮಾಡಿದ್ರೆ ನಾವು ಜೀವನದ ಯಾವುದೇ ಘಟ್ಟದಿಂದ ಮೇಲೆ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮೆಲ್ಲರದು ಕೂಡ ಮುಂದಿನ ಬಾರಿ ಮತ್ತೊಂದು ನೈಜ ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆ ನನ್ನ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗೆಳೆಯರಿಗೆಲ್ಲ ಹೇಳಿ ಲಿಂಕ್ಸ್ ಕಳಿಸಿ ಸಬ್ಸ್ಕ್ರೈಬ್ ಮಾಡಿಸ್ತಾ ನನಗೆ ಪ್ರೋತ್ಸಾಹವಾಗಿ ನಿಲ್ಲಬೇಕು ಅಂತ ನಿಮ್ಮಲ್ಲಿ ಸವಿನಯವಾಗಿ ಕೇಳಿಕೊಂಡು ನನ್ನ ಈ ದಿನದ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರಗಳು ಗೆಳೆಯರೇ, ನಮಸ್ಕಾರಗಳು.